ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿಂದ ಗ್ರಾಮೀಣ ಭಾಗದ ತಾಯಂದಿರು ದಾರಿ ತಪ್ಪುತ್ತಿದ್ದಾರೆ ಎಂದಿರುವ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಇದೀಗ ರಾಜ್ಯದಲ್ಲಿ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದ್ದು, ನಿನ್ನೆ ತುಮಕೂರಿನ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕಾರ್ಯಕ್ರಮದ ವೇದಿಕೆಗೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆ ಶೆಟ್ಟಿಹಳ್ಳಿ ಭಾಗ್ಯಮ್ಮ ಸೇರಿ ಕೆಲವರು ನುಗ್ಗಿ ಎಚ್.ಡಿಕೆ ಹೇಳಿಕೆ ಖಂಡಿಸಿ ಘೋಷಣೆ ಕೂಗಿ ತಮ್ಮ ಪ್ರತಿರೋಧ ತೋರಿದ್ದಾರೆ. ಈ ವೇಳೆ ಅಲ್ಲೇ ಇದ್ದ ಜೆಡಿಎಸ್ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತೆಯರ ವಿರುದ್ಧ ಮುಗಿಬಿದ್ದು ಜುಟ್ಟು ಹಿಡಿದು ಎಳೆದಾಡಿ ರಂಪ ರಾಮಾಯಣ ಮಾಡಿದ್ದಾರೆ. ಮೇಡಮ್, ನಿಮ್ಮ ಹೆಸರು ಏನು? ನಿಮ್ಮ ಇದು ಏನು? ಸರ್, ದಾರಿ ತಪ್ಪಿದ್ರೆ ಅಂದ್ರೆ ಹಳ್ಳಿ ಭಾಷೆ ಒಳಗೆ ಏನಂತ ಅರ್ಥ? ನಮ್ಮ ಹಳ್ಳಿ ಭಾಷೆ ಏನಂತ ಅರ್ಥ ಸರ್? ಹೆಣ್ಮಕ್ಳು ಹೇಗಿವ್ರಂದ್ರು ಒಬ್ಬ ಮುಖ್ಯಮಂತ್ರಿ ಆಗಿ ಮಾತಾಡ್ಬೋದ ಇವರು? ನಾನು ಖಂಡಿಸ್ತೀನಿ. ನಾನು ಬಿಡಿ ನೀವು ಮೇಡಮ್, ಬಿಡಿ. ನಾನೇನು ಮಾತಾಡ್ಬಿಡಿ ನಿಮಗೆ ಮೇಡಮ್, ಬಿಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್. ನಾನೇನು ಮಂಜಾಣ ಅಲ್ಲಿ ಹೋಗಿ ಇನ್ನೊಬ್ರವ್ರು ಹೋಗು. ಮಾಡೋ ಕೆಲಸ ಮಾಡ್ತಾರೆ ಕೂಡ ಮುಂದೆ ಇರ್ತಾ ಹೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಮಾಡೋದು ಬಿಡಲ್ಲ, ತಾವು ಮಾಡಲ್ಲ. ಕಾಂಗ್ರೆಸ್ ಕಾರ್ಯಕರ್ತೆಯರ ನಡೆಯಿಂದ ವಿಚಲಿತರಾದ ಮೈತ್ರಿ ಅಭ್ಯರ್ಥಿ ಪಕ್ಷದ ಮಹಿಳಾ ಕಾರ್ಯಕರ್ತರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಮೇಡಮ್ ತಗೊಳ್ಳಿ, ಕಸ್ಟಡಿ ತಗೊಳ್ಳಿ. ಬೇಸಿಕಲಿ ಅಡ್ವೊಕೇಟ್ ಮೇಡಮ್ ತಗೊಳ್ಳಿ, ಕಸ್ಟಡಿ ತಗೊಳ್ಳಿ. ಮೇಡಮ್ ತಗೊಳ್ಳಿ, ಅಡ್ವೊಕೇಟ್ ಮಾತಾಡ್ತಿದ್ದೀನಿ, ತಗೊಳ್ಳಿ. ಏನ್ ಪ್ರಾಬ್ಲಮ್ ಇಲ್ಲಿ? ಬಳಿಕ ಪ್ರತಿಭಟನೆ ನಡೆಸಿದ ಮಹಿಳೆಯರನ್ನ ಪೊಲೀಸರು ಬಂಧಿಸಿ ವಾಹನದಲ್ಲಿ ಕರೆದೊಯ್ದಿದ್ದಾರೆ.
ತೋರಿಸ್ತೀನಿ ನಾನು ನೋಡಿ ಬಿಡಿ ನೀವು ಮೇಡಮ್ ಬಿಡಿ ನಾನೇನು ಕೆಲಸ ಮಾಡ್ತಾರೆ ಬಿಡಿ ನಿಮಗೆ ಬಿಡಿ ಮೇಡಮ್ ಬಿಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್ ನಾನೇನು ಏ ಮಂಜಣ್ಣ ಅಲ್ಲಿ ಹೋಗಿ ಇನ್ನೊಬ್ರವ್ರು ಹೋಗು ಮಾಡೋ ಕೆಲಸ ಮಾಡ್ತಾರೆ ಕೂಡ ಮುಂದೆ ಇರ್ತಾ ಹೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮಾಡೋದು ಬಿಡಲ್ಲ ತಾವು ಮಾಡಲ್ಲ ಬರ ಮೇಲೆ ತಗೊಳ ಮುಂದೆ ಕೊಂಚೂರಲ್ಲ ಎತ್ಕೊಳ್ಳಮ್ಮ ನೀನ ಎತ್ಕೊಳ್ಳಮ್ಮ ಬರಪ್ಪ ನಡಿ ಹತ್ಕೊಳ್ರಿ ಹತ್ಕೊಳ್ರಿ ಯಾವ್ರು ಯಾವ್ರು ಮೇಡಮ್ ನಿಮ್ದು ಯಾವ್ರು ಪ್ರೀ ಪ್ಲಾನ್ ಮಾಡ್ಬೇಕಂಬಂದಾರೆ ಬನ್ರಪ್ಪ ಈ ವಿಚಾರವಾಗಿ ಇಂದು ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿದ್ದಾರೆ. ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು ಎಂದು ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪ್ರತಿಭಟನೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನಿನ್ನೆ ನಮ್ಮ ಹೆಣ್ಮಕ್ಳು 4-5 ಜನ ಮಾನ್ಯ ದೇವೇಗೌಡರು ಬಂದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡಕ್ ಹೋದ್ರೆ ಅವ್ರು ಹಿಡ್ಕೊಂಡು ಹೊಡೆದು ಚೆನ್ನಾಗಿ ಪೊಲೀಸ್ ಸ್ಟೇಷನ್ಗೆಲ್ಲ ತಗೊಂಡೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಏನ ಇದು ನ್ಯಾಯನಾ? ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕಪ್ಪ, ನಾವು ಮಾಡ್ತೀವಿ. ಆದ್ರೆ ನಾವೇನ್ ನಿಮ್ಮನ್ನ ಕಾನೂನಲ್ಲಿ ಬಿಟ್ಟು ನಾವೇನ್ ಮಾಡಕ್ ಹೋಗಿಲ್ವಲ್ಲ ನಮ್ಮ ಹೆಣ್ಮಕ್ಳು. ಆದ್ರಿಂದ ಇಂತಹ ಎಲ್ಲ ವಿದ್ಯಮಾನಗಳು ನಡೀತಾ ಇದೆ.